ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಆಗಸ್ಟ್ 28ನೇ ತಾರೀಕು ಸ್ನೇಹಿತರೆ ರಾಹುಗ್ರಸ್ತ ಚಂದ್ರಗ್ರಹಣ ಇದೆ. ಈ ದಿನವೇ ಹುಣ್ಣಿಮೆ ಕೂಡ ಇದೆ, ರಕ್ಷಾಬಂಧನ ಕೂಡ ಇದೆ. ಹಾಗಿದ್ದರೆ ರಾಹುಗ್ರಹಣದ ಪ್ರಭಾವ ಸ್ನೇಹಿತರೆ ಯಾವ ರಾಶಿಯವರ ಮೇಲೆ ಏನೆಲ್ಲ ಪ್ರಭಾವ ಬೀರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಆಗಸ್ಟ್ 28ನೇ ತಾರೀಕು ಸ್ನೇಹಿತರೆ ಸಂಭವಿಸಲಿರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ದಿನದಿಂದ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಹೌದು, ಆಗಸ್ಟ್ 28ರಂದು ಸಂಭವಿಸಲಿರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣವು ಶ್ರಾವಣ ಮಾಸದ ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನದ ದಿನದಂದೇ ಎದುರಾಗುತ್ತಿರುವುದರಿಂದ ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವವನ್ನು ಪಡೆದಿದೆ. 2026ರ ವರ್ಷದ ಕೊನೆಯ ಸೂರ್ಯಗ್ರಹಣವು ಚಂದ್ರಗ್ರಹಣವು ಆಗಸ್ಟ್ 28ನೇ ತಾರೀಕು ಸಂಭವಿಸಲಿರುವ ಕಾರಣ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರು ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಗಲಿದೆ ಅಂತಲೇ ಹೇಳಬಹುದು. ಈ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿರುವಂತಹ ಸಿಂಹರಾಶಿಯವರು ಸ್ನೇಹಿತರೆ ಚಂದ್ರಗ್ರಹಣ ಅಂದರೆ ಸ್ನೇಹಿತರೆ ಈ ಗ್ರಹಣದ ಸಮಯ ಭಾರತದಲ್ಲಿ ಇದರ ಗೋಚರತೆ ಮತ್ತು ಧಾರ್ಮಿಕ ಮಹತ್ವದ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ಗ್ರಹಣದ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ಆರಂಭ ಅಂದರೆ ಭಾಗಶಃ ಬೆಳಿಗ್ಗೆ 8:04 ಪ್ರಾರಂಭವಾಗಿ ಗ್ರಹಣದ ಪರಮಾಗ್ರಹ ಅಂದರೆ ಗರಿಷ್ಠ ಅವಧಿ ಬೆಳಿಗ್ಗೆ 9:43 ಗ್ರಹಣ ಮುಕ್ತಾಯ ಮಧ್ಯಾಹ್ನ 11:21 ಇರಲಿದೆ ಅಂತಲೇ ಹೇಳಬಹುದು. ಖಗೋಳ ಹಾಗೂ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಆಗಸ್ಟ್ 28ರ ಬೆಳಗ್ಗೆ ಅವಧಿಯಲ್ಲಿ ಗ್ರಹಣ ಸಂಭವಿಸಲಿದೆ. ಭಾರತದಲ್ಲಿ ಗೋಚರತೆ ಮತ್ತು ಸೂತಕ ಕಾಲ ನಿಯಮದ ಬಗ್ಗೆ ಹೇಳುವುದಾದರೆ ಭಾರತದಲ್ಲಿ ಕಾಣಿಸುವುದಿಲ್ಲ. ಈ ಚಂದ್ರಗ್ರಹಣವು ಭಾರತದಲ್ಲಿ ಹಗಲಿನ ಅವಧಿಯಲ್ಲಿ ಸಂಭವಿಸುವುದರಿಂದ ಗೋಚರಿಸುವುದಿಲ್ಲ. ಇದು ಪ್ರಮುಖವಾಗಿ ಅಮೆರಿಕ, ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಗೋಚರಿಸುತ್ತದೆ. ಇನ್ನು ಸೂತಕ ಕಾಲ ಅನ್ವಯಿಸುವುದಿಲ್ಲ. ಸನಾತನ ಧರ್ಮದ ನಿಯಮಗಳ ಪ್ರಕಾರ ಗ್ರಹಣವು ಕಣ್ಣಿಗೆ ಕಾಣಿಸದ ಪ್ರದೇಶಗಳಲ್ಲಿ ಯಾವುದೇ ಧಾರ್ಮಿಕ ನಿಯಮಗಳು ಅಥವಾ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಆದ್ದರಿಂದ ರಕ್ಷಾಬಂಧನ ಹಬ್ಬ, ಶ್ರಾವಣ ಹುಣ್ಣಿಮೆ ಪೂಜೆ ಮತ್ತು ನೂಲು ಹುಣ್ಣಿಮೆ ಧಾರ್ಮಿಕ ಕಾರ್ಯಗಳನ್ನು ಯಾವುದೇ ಆತಂಕವಿಲ್ಲದೆ ಎಂದಿನಂತೆ ಆಚರಿಸಬಹುದು. ಇನ್ನು ಜ್ಯೋತಿಷ್ಯ ಮಹತ್ವ ಮತ್ತು ರಾಶಿಗಳ ಮೇಲಿನ ಪ್ರಭಾವವನ್ನು ನೋಡೋದಾದರೆ ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೂ ಗ್ರಹಗಳ ಸಂಚಾರ ದೃಷ್ಟಿಯಿಂದ ಇದು ಜಾಗತಿಕವಾಗಿ ಮತ್ತು ವ್ಯಕ್ತಿಗಳ ಜಾತಕದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಕುಂಭರಾಶಿಯಲ್ಲಿ ರಾಹು ಮತ್ತು ಶನಿಯ ಪ್ರಭಾವ ಇರುವುದರಿಂದ ಈ ಗ್ರಹಣದ ನಕಾರಾತ್ಮಕ ಸಕಾರಾತ್ಮಕ ಎಫೆಕ್ಟ್ ಇರಲಿದೆ 12 ರಾಶಿಯವರ ಮೇಲೆ.
ಎಚ್ಚರಿಕೆ ವಹಿಸಬೇಕಾದ ರಾಶಿಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಜೊತೆಗೆ ವೃತ್ತಿ ಜೀವನದಲ್ಲಿ ಏರಿಳಿತಗಳು ಕಂಡುಬರಬಹುದು. ಈ ಜನರಿಗೆ ಮಾನಸಿಕ ಒತ್ತಡ ಉಂಟಾಗಬಹುದು, ಆರೋಗ್ಯದ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಶುಭ ಫಲ ಪಡೆಯುವಂತಹ ರಾಶಿಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಅವರು ಸ್ನೇಹಿತರೆ ಸಾಕಷ್ಟು ಶುಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ವೃತ್ತಿಪರ ಯಶಸ್ಸನ್ನು ತರಬಲ್ಲದು ಸ್ನೇಹಿತರೆ. ಇನ್ನು ಧಾರ್ಮಿಕವಾಗಿ ಏನು ಮಾಡಬಹುದು ಪರಿಹಾರವಾಗಿ ಅಂದರೆ, ಗ್ರಹಣದ ನಕಾರಾತ್ಮಕ ಶಕ್ತಿಯಿಂದ ದೂರವಿರಲು ಮತ್ತು ಮಾನಸಿಕ ಶಾಂತಿಗಾಗಿ ನಾನು ಹೇಳುವಂತಹ ಸರಳ ಆಧ್ಯಾತ್ಮಿಕ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಜಪ ಮತ್ತು ಮಂತ್ರ. ಗ್ರಹಣದ ಅವಧಿಯಲ್ಲಿ ಶಿವನ ಅಷ್ಟಾಕ್ಷರಿ ಮಂತ್ರ ಮತ್ತು ಸ್ನೇಹಿತರೆ ಚಂದ್ರನ ಬೀಜ ಮಂತ್ರವಾದಂತಹ ಓಂ ಸ್ರಾಂ ಶ್ರೀಂ ಸ್ರೌಂ ಸಹ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು ಜಪಿಸಬೇಕಾಗುತ್ತದೆ. ಇನ್ನು ದಾನ ಧರ್ಮ. ಗ್ರಹಣ ಮುಕ್ತಾಯದ ನಂತರ ಬಡವರಿಗೆ ಅಕ್ಕಿ, ಬಿಳಿ ವಸ್ತ್ರ ಅಥವಾ ಕರ್ಪೂರವನ್ನು ದಾನ ಮಾಡುವುದರಿಂದಲೂ ಕೂಡ ಚಂದ್ರ ಹಾಗೂ ರಾಹುವಿನ ದೋಷ ನಿವಾರಣೆಯಾಗುತ್ತದೆ. ಗರ್ಭಿಣಿಯರು ಜಾಗೃತಿ ವಹಿಸಬೇಕಾಗುತ್ತದೆ. ಗ್ರಹಣವು ಭಾರತದಲ್ಲಿ ಕಾಣಿಸದಿದ್ದರೂ ಗರ್ಭಿಣಿ ಮಹಿಳೆಯರು ಗ್ರಹಣದ ಅವಧಿಯಲ್ಲಿ ಹರಿತವಾದ ವಸ್ತುಗಳನ್ನು ಬಳಸದೆ ದೇವರ ನಾಮಸ್ಮರಣೆ ಮಾಡುವುದು ಸಾಂಪ್ರದಾಯಿಕವಾಗಿ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಯಾಕಂದರೆ ಸ್ನೇಹಿತರೆ, ರಾಶಿಯವರ ಮೇಲೆ ಅಂದರೆ ಅವರ ಜೀವನದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ನೋಡಬಹುದು. ಗ್ರಹಣ ಮುಗಿದ ನಂತರ ಅಥವಾ ಗ್ರಹಣದ ದಿನದಿಂದಲೇ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ಸಿಂಹ ರಾಶಿಯವರಿಗೆ ಈ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ, ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗ್ರಹಣದ ಸಮಯದಲ್ಲಿ ಆದಷ್ಟು ಮಕ್ಕಳು ಬೀಳದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸೂಕ್ತ. ಅಂದರೆ ಮಕ್ಕಳು ಸ್ನೇಹಿತರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅದರ ಪ್ರಭಾವದಿಂದ ಸ್ನೇಹಿತರೆ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು. ಸೊ ಹಾಗಾಗಿ ಚಿಕ್ಕ ಮಕ್ಕಳು ಬೀಳದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸ್ನೇಹಿತರೆ, ಮಂಗಳನು ಈ ತಿಂಗಳ ದ್ವಿತೀಯಾರ್ಧದಿಂದ ನಿಮ್ಮ 11ನೇ ಮನೆಗೆ ಪ್ರವೇಶಿಸುತ್ತಿದ್ದು ನಿಮಗೆ ಅತ್ಯಂತ ಅಗತ್ಯವಿರುವ ಶಕ್ತಿಯ ಬೆಂಬಲವನ್ನು ನೀಡುತ್ತಾನೆ. ವೃತ್ತಿ ಜೀವನದಲ್ಲಿ ಎದುರಾಗುವ ಒಂಟಿತನದ ಅಡಚಣೆಗಳನ್ನು ನಿವಾರಿಸಲು ನಿಮ್ಮ ವೃತ್ತಿಪರ ಒಡನಾಡಿಗಳು ಮತ್ತು ಹಿರಿಯ ಸಹೋದರರ ಸಹಾಯವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇನ್ನು ಗುಪ್ತ ಅಡಚಣೆಗಳನ್ನು ಎದುರಿಸಿ ನಡೆಯುತ್ತಿರುವಂತಹ ಅಷ್ಟಮ ಶನಿ ಸಂಚಾರವು ಜಂಟಿ ಹಣಕಾಸಿನಲ್ಲಿ ಪಾಲುದಾರಿಕೆಗಳ ಕುರಿತು ಹಠಾತ್ ಅಡೆತಡೆಗಳು ಹಾಗೂ ವಿಳಂಬಗಳನ್ನು ಉಂಟು ಮಾಡಬಹುದನ್ನು ಮುಂದುವರಿಸುತ್ತದೆ. ತಕ್ಷಣದ ಪರಿಹಾರಗಳನ್ನು ಬಲವಂತವಾಗಿ ತರುವುದು ತಿರುಗುಬಾಣವಾಗುತ್ತಿರುವುದರಿಂದ ತಾಳ್ಮೆ ಅತ್ಯಂತ ನಿರ್ಣಾಯಕವಾಗಿದೆ. ಇನ್ನು ಕಾರ್ಯತಂತ್ರದ ವಿಶ್ರಾಂತಿಗಾಗಿ ಸ್ವೀಕರಿಸಿ. ನಿಮ್ಮ ರಾಶಿಯ ಅಧಿಪತಿ ಮತ್ತು ಖರ್ಚು ಹಾಗೂ ಒಂಟಿತನದ 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಇರುವುದರಿಂದ ಗಾಢವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಿ. ನಿಮ್ಮ ಖಾಲಿಯಾದ ಶಕ್ತಿಯನ್ನು ಮರಳಿ ಪಡೆಯಲು ಪ್ರಚಾರದಿಂದ ತಾತ್ಕಾಲಿಕವಾಗಿ ದೂರವಿರುವುದನ್ನು ಒಪ್ಪಿಕೊಳ್ಳುತ್ತೀರಿ. ಇನ್ನು ಆಂತರಿಕ ಅನುಮಾನವನ್ನು ಎದುರಿಸಬೇಕಾಗುತ್ತದೆ. ಕೇತುವು ನಿಮ್ಮ ಮೊದಲ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿರುವುದರಿಂದ ಇದು ಆಳವಾದಂತಹ ಕೀಳರಿಮೆ ಮತ್ತು ಭಾವನಾತ್ಮಕ ನಿಲ್ಪತ್ತಿಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಸ್ವಾಭಾವಿಕ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಇಂದಿನ ಯಶಸ್ಸನ್ನು ನಂಬುವ ಮೂಲಕ ಈ ಆಧಾರರಹಿತ ಅಭದ್ರತೆಗಳನ್ನು ಸಕ್ರಿಯವಾಗಿ ಎದುರಿಸಬೇಕಾಗುತ್ತದೆ. ಇದು ಒಟ್ಟಾರೆಯಾಗಿ ಆದರೆ ಸ್ನೇಹಿತರೆ, ರಾಹು ಮತ್ತು ಕೇತುವಿನ ಸಂಚಾರ ಹೇಗಿರಲಿದೆ ಅಂತಂದರೆ, ರಾಹು 7ನೇ ಮನೆಯಲ್ಲಿ ವಕ್ರಿ ಇಡೀ ತಿಂಗಳು ಸ್ನೇಹಿತರೆ. ನಿಮ್ಮ ಮದುವೆ ಮತ್ತು ಪ್ರಮುಖ ಅಂದರೆ ಸಿಂಹರಾಶಿಯವರಿಗೆ ಪ್ರಮುಖ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಊಹಿಸಲು ಸಾಧ್ಯವಾಗದ ಬದಲಾವಣೆಗಳು ಮತ್ತು ಅಸಾಂಪ್ರದಾಯಿಕ ಆತಂಕಗಳನ್ನು ಉಳಿಸಿಕೊಳ್ಳುತ್ತದೆ. ಅಪಾರವಾದ ಹೊಂದಾಣಿಕೆಯನ್ನು ಬಯಸುತ್ತದೆ. ಇನ್ನು ಕೇತು 1ನೇ ಮನೆಯಲ್ಲಿ ವಕ್ರಿ ಇಡೀ ತಿಂಗಳು ಕೀಳರಿಮೆ, ಆಳವಾದಂತಹ ಅಭದ್ರತೆ ಮತ್ತು ಆಧ್ಯಾತ್ಮಿಕ ಗೊಂದಲವನ್ನು ಹುಟ್ಟುಹಾಕುವುದನ್ನು ಮುಂದುವರಿಸುತ್ತದೆ. ಪ್ರಕಾಶಮಾನವಾದಂತಹ ಸಾರ್ವಜನಿಕ ಮನ್ನಣೆಗಾಗಿ ನಿಮ್ಮ ಸ್ವಾಭಾವಿಕ ಬಯಕೆಗೆ ಸವಾಲನ್ನು ಒಡ್ಡುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯಿತು. ಈ ದಿನದಿಂದ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಅಂದರೆ ಗ್ರಹಣ ಮುಗಿದ ನಂತರ ನೋಡಲಿದ್ದೀರಿ ಅಂದರೆ, ವ್ಯವಹಾರವನ್ನು ನಡೆಸುವವರು ಈ ತಿಂಗಳು ಹೆಚ್ಚು ಅಸ್ಥಿರವಾದ ಮಾರುಕಟ್ಟೆಯನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ 7ನೇ ಮನೆಯ ಮೂಲಕ ರಾಹುವಿನ ಮುಂದುವರಿದ ವಕ್ರಿ ಸಂಚಾರವು ನಿಮ್ಮ ಪ್ರಮುಖ ವಾಣಿಜ್ಯ ಪಾಲುದಾರಿಕೆಗಳಲ್ಲಿ ಊಹಿಸಲು ಸಾಧ್ಯವಾಗದ ಆತಂಕಗಳು ಮತ್ತು ಅಸಾಂಪ್ರದಾಯಿಕ ಬದಲಾವಣೆಗಳನ್ನು ಉಳಿಸಿಕೊಳ್ಳುತ್ತದೆ. ಇನ್ನು ವಿಸ್ಪರ್ಹ ಒಪ್ಪಂದಗಳಿಗೆ
ಹಠಾತ್ತನೆ ಮರುಸಮಾಲೋಚನೆ ಅಗತ್ಯವಿರಬಹುದಾದ್ದರಿಂದ ನೀವು ನಂಬಲಾಗದಷ್ಟು ಹೊಂದಿಕೊಳ್ಳುವವರಾಗಿರಬೇಕು. ಆಗಸ್ಟ್ ಕೊನೆಯ ದಿನಗಳಲ್ಲಿ ತನ್ನದೇ ಆದಂತಹ 11ನೇ ಮನೆಯಲ್ಲಿ ಬುಧನ ಸಂಕ್ಷಿಪ್ತ ತಗ್ಗುವಿಕೆಯು ಲಾಭವನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ಒಂದು ಸಣ್ಣ ಅವಕಾಶವನ್ನು ನೀಡುತ್ತದೆ. ಆದಾಗ್ಯೂ ಅದು ನಿಮ್ಮ 12ನೇ ಮನೆಗೆ ಚಲಿಸಿದಂತೆ ಹಠಾತ್ ಕಾರ್ಯಾಚರಣೆಯ ವೆಚ್ಚಗಳು ಮತ್ತು ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಗೊಂದಲಮಯ ವಿಳಂಬಗಳನ್ನು ನಿರೀಕ್ಷಿಸಿ. ಈ ಗುಪ್ತ ಸೋರಿಕೆಗಳು ನಿಮ್ಮ ಲಾಭವನ್ನು ನಾಶಪಡಿಸುವುದನ್ನು ತಡೆಯಲು ನಿಮ್ಮ ಮೇಲ್ಮೈ ವೆಚ್ಚಗಳನ್ನು ಸೂಕ್ಷ್ಮವಾಗಿ ಟ್ರ್ಯಾಕ್ ಮಾಡಬೇಕಾಗುತ್ತದೆ. ಇನ್ನು ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಸಂಚರಿಸುವುದರಿಂದ ಸ್ನೇಹಿತರೆ ನಿಮ್ಮ ರಕ್ಷಣೆ ದೊರೆಯುತ್ತದೆ. ಇದು ನಿಮ್ಮ ಸ್ಪರ್ಧಾತ್ಮಕ ಆಸೆ ಮತ್ತು ಆದಾಯದ ಸಾಮರ್ಥ್ಯವನ್ನು ಬಲವಾಗಿ ಹೆಚ್ಚಿಸುತ್ತದೆ. ನೀವು ಏಕಾಂಗಿಯಾಗಿ ಹೋರಾಡುವ ಬದಲು ಬಲವಾದ ಸ್ಥಾಪಿತ ನೆಟ್ವರ್ಕ್ಗಳೊಂದಿಗೆ ನಿಮ್ಮನ್ನು ಜೋಡಿಸಿಕೊಂಡರೆ ಈ ಬಲವಾದ ಶಕ್ತಿಯು ನಿಮ್ಮ ಮಾರುಕಟ್ಟೆ ಕ್ಷೇತ್ರವನ್ನು ಆಳಲು ಸಹಾಯವನ್ನು ಮಾಡುತ್ತದೆ. ಇನ್ನು ನಿಮ್ಮ ರಾಶಿಯ ಅಧಿಪತಿ ಒಂಟಿಯಾಗಿರುವಾಗ ಅಪಾಯಕಾರಿ ವಿದೇಶಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ಆದಷ್ಟು ತಪ್ಪಿಸಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಎಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ರಾಹುವಿನಿಂದ ಉಂಟಾದ ನಡೆಯುತ್ತಿರುವ ಪಾಲುದಾರಿಕೆ ವಿವಾದಗಳನ್ನು ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಿ ಹೆಚ್ಚು ರಕ್ಷಣಾತ್ಮಕ ಹಣಕಾಸು ಭಂಗಿಯನ್ನು ಕಾಯ್ದುಕೊಳ್ಳುವ ಮೂಲಕ ಮತ್ತು ನಿಮ್ಮ ಮೈತ್ರಿಗಳ ಮೂಲಕ ಆಕ್ರಮಣಿಕ್ ಮಾರ್ಕೆಟಿಂಗ್ ಅಂದರೆ ಸ್ನೇಹಿತರೆ ಅವಲಂಬಿಸುವುದರ ಮೂಲಕ ನಿಮ್ಮ ಉದ್ಯಮವು ಈ ತಿಂಗಳ ಅಸ್ತ್ರಸ್ತ್ರ ಊಹಿಸಲಾದಂತಹ ವಾಣಿಜ್ಯ ವಾತಾವರಣವನ್ನು ಬದುಕುಳಿಯಬಹುದು. ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಲಾಭ ಇದೆಯಾ, ನಷ್ಟ ಇದೆಯಾ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಷ್ಟದ 12ನೇ ಮನೆಯಿಂದ ಬರುವ ಅಪಾರ ಒತ್ತಡದಿಂದಾಗಿ ಸಂಪತ್ತು ನಿರ್ವಹಣೆಗೆ ವಿಪರೀತ ಎಚ್ಚರಿಕೆ ಅಗತ್ಯವಿರುತ್ತದೆ. ಉಚ್ಚ ಗುರುವು ಇಲ್ಲಿ ತನ್ನ ಕಷ್ಟಕರವಾದ ಸಂಚಾರವನ್ನು ಮುಂದುವರಿಸುತ್ತಾನೆ. ಇದು ನಿಮ್ಮ ಒಂಟಿತನವನ್ನು ಹೆಚ್ಚು ವಿಸ್ತರಿಸುತ್ತದೆ ಮತ್ತು ವಿದೇಶಿ ವಿಷಯಗಳು ಅಥವಾ ಗುಪ್ತ ಬಾಧ್ಯತೆಗಳಿಗೆ ಸಂಬಂಧಿಸಿದ ಬೃಹತ್ ಅನಿರೀಕ್ಷಿತ ವೆಚ್ಚಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಬುಧನು ಸ್ನೇಹಿತರೆ ಕೊನೆಯ ದಿನಗಳಲ್ಲಿ ಅಂದರೆ ಆಗಸ್ಟ್ ಕೊನೆಯ ದಿನಗಳಲ್ಲಿ 12ನೇ ಮನೆಯಲ್ಲಿ ಗುರುವನ್ನು ಸೇರಿಕೊಂಡಾಗ ನಿಮ್ಮ ಬಜೆಟನ್ನು ತಪ್ಪಾಗಿ ಲೆಕ್ಕ ಹಾಕುವ ಮತ್ತು ಕಳಪೆ ಸಂವಹನದ ಮೂಲಕ ಹಣವನ್ನು ಕಳೆದುಕೊಳ್ಳುವಂತಹ ಹೆಚ್ಚಿನ ಅಪಾಯದಲ್ಲಿದ್ದೀರಿ. ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಿ, ಏಕೆಂದರೆ ಈ ಗ್ರಹಗಳ ಜೋಡಣೆಯು ಯಾವುದೇ ಸಂಭಾವ್ಯ ದೀರ್ಘಕಾಲೀನ ಲಾಭಕ್ಕಿಂತ ಗಮನಾರ್ಹವಾದ ಹಣಕಾಸಿನ ಸೋರಿಕೆಯನ್ನು ಬಲವಂತವಾಗಿ ಸ್ನೇಹಿತರೆ ಬೆಂಬಲಿಸುತ್ತದೆ. ಅದೃಷ್ಟವಶಾತ್ ಶುಕ್ರನು ಇಡೀ ತಿಂಗಳು ನಿಮ್ಮ 2ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ಸ್ಥಿರವಾದ ಆದರೂ ಸಾಧಾರಣವಾದಂತಹ ರಕ್ಷಣೆಯ ಪದರವನ್ನು ನೀಡುತ್ತಾನೆ. ಅದು ನೀಚ ಸ್ಥಿತಿಯಲ್ಲಿದ್ದರೂ ನಿಮ್ಮ ಕುಟುಂಬಕ್ಕೆ ಊಟ ನೀಡಲು ಮತ್ತು ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಸುರಕ್ಷಿತವಾಗಿರಿಸಲು ಸಾಕಷ್ಟು ಬೆಂಬಲವನ್ನು ಒದಗಿಸುತ್ತದೆ. ನಿಮ್ಮ ಸ್ವಾಭಾವಿಕ ಸಿಂಹರಾಶಿಯ ಉದಾರತೆಯನ್ನು ನೀವು ಸಕ್ರಿಯವಾಗಿ ತಡೆಹಿಡಿಯಬೇಕು ಮತ್ತು ಇತರರನ್ನು ಮೆಚ್ಚಿಸಲು ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದನ್ನು ವಿರೋಧಿಸಬೇಕು. ನಿಮ್ಮ ಸಂಗ್ರಹವಾದ ಉಳಿತಾಯವನ್ನು ನಂಬಿಕೊಳ್ಳಿ ಮತ್ತು ಹೊರಹೋಗುವ ಪ್ರತಿಯೊಂದು ವಹಿವಾಟನ್ನು ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಿ ಅತ್ಯಗತ್ಯ. ಇನ್ನು ಯಾವುದೇ ಬಿಲ್ಗಳಿಗೆ ಆದ್ಯತೆ ನೀಡುವ ಮೂಲಕ ಹೊಸ ಸಾಲಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುವ ಮೂಲಕ ಶಾಶ್ವತ ಹಾನಿ ಇಲ್ಲದೆ ಈ ಅತ್ಯಂತ ನಿರ್ಬಂಧಿತ ಮತ್ತು ಬೇಡಿಕೆಯ ಹಣಕಾಸಿನ ಅವಧಿಯನ್ನು ನೀವು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಬಹುದು. ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಸಿಂಹರಾಶಿಯ ವ್ಯಕ್ತಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಚಂದ್ರಗ್ರಹಣ ಮುಗಿದ ನಂತರ, ಹುಣ್ಣಿಮೆ ಮುಗಿದ ನಂತರ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅಂದರೆ ನಿಮ್ಮ ದೈಹಿಕ ಶಕ್ತಿಯು ಈ ತಿಂಗಳಲ್ಲಿ ತೀವ್ರವಾದ ಹೊಡೆತವನ್ನು ಎದುರಿಸುತ್ತದೆ. ಇದು ತಕ್ಷಣದ ಹಸ್ತಕ್ಷೇಪದ ಅಗತ್ಯವಿರುತ್ತದೆ. ಆಗಸ್ಟ್ ಕೊನೆಯ ದಿನಗಳಲ್ಲಿ ನಿಮ್ಮ ಒಂಟಿಯಾದ 12ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ನೈಸರ್ಗಿಕ ಶಕ್ತಿಯನ್ನು ಖಾಲಿ ಮಾಡುತ್ತದೆ. ಇದು ನಿದ್ರಾಹೀನತೆಗೆ ಮತ್ತು ಅನಿರೀಕ್ಷಿತ ಆಸ್ಪತ್ರೆ ಭೇಟಿಗಳಿಗೆ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಈ ಬಳಲಿಕೆಯು ನಿಮ್ಮ 8ನೇ ಮನೆಯಲ್ಲಿ ನಡೆಯುತ್ತಿರುವ ಅಷ್ಟಮ ಶನಿ ಸಂಚಾರದಿಂದ ಹೆಚ್ಚು ಸಂಯೋಜಿಸಲ್ಪಟ್ಟಿದೆ. ಇದು ನಿಮ್ಮ ಸಾಮಾನ್ಯ ಯೋಗಕ್ಷೇಮಕ್ಕೆ ದೀರ್ಘಕಾಲದ ಆಯಾಸ, ದುಃಖ ಅಥವಾ ಹಠಾತ್ ಅಡಚಣೆಗಳನ್ನು ತರುವುದನ್ನು ಮುಂದುವರಿಸುತ್ತದೆ.
ಆದಷ್ಟು ನೀವು ಗಾಢವಾದಂತಹ ಅಡೆತಡೆ ಇಲ್ಲದೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಮತ್ತು ಅನಾವಶ್ಯಕವಾಗಿ ಸ್ನೇಹಿತರೆ ಅಪಘಾತಗಳಿಗೆ ಅಥವಾ ಮೂಳೆ ಗಾಯಗಳಿಗೆ ಕಾರಣವಾಗುವ ಯಾವುದೇ ಕಠಿಣ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು, ಅಂದರೆ ಕೈ ಬಿಡಬೇಕು. ಮನೋವೈಜ್ಞಾನಿಕವಾಗಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಬೇಕು. ಸಮಾನವಾಗಿ ದುರ್ಬಲವಾಗಿರುತ್ತದೆ, ಏಕೆಂದರೆ ಕೇತುವು ನಿಮ್ಮ ಮೊದಲ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿರುವುದರಿಂದ ಆಳವಾದಂತಹ ಕೀಳರಿಮೆ, ಆಧ್ಯಾತ್ಮಿಕ ಗೊಂದಲ ಮತ್ತು ನಿಮ್ಮ ಸ್ವಂತ ದೇಹದಿಂದ ನಿಲ್ಪತ್ತಿಯನ್ನು ಹುಟ್ಟು ಹಾಕುತ್ತದೆ. ನೀವು ಅಸಾಮಾನ್ಯವಾಗಿ ಅದೃಶ್ಯರಾಗಿದ್ದೇವೆ ಮತ್ತು ಅಭದ್ರತೆಯಿಂದ ಬಳಲುತ್ತಿದ್ದೇವೆ ಎಂದು ಭಾವಿಸಬಹುದು. ನಿಮ್ಮ ಗುಪ್ತ ಆತಂಕಗಳನ್ನು, ಭಯಗಳನ್ನು ನಿವಾರಿಸಲು ದಿನನಿತ್ಯದ ವೈದ್ಯಕೀಯ ತಪಾಸಣೆಗಳನ್ನು ನಿಗದಿಪಡಿಸುವ ಮೂಲಕ ಈ ಆಳವಾದಂತಹ ಭಯವನ್ನು ಎದುರಿಸಿ. ಸೂರ್ಯನು ಅಂತಿಮವಾಗಿ ನಿಮ್ಮ ಮೊದಲ ಮನೆಗೆ ಹಿಂತಿರುಗಿದಾಗ ನಿಮ್ಮ ಸ್ವಾಭಾವಿಕ ದೈಹಿಕ ಉಷ್ಣತೆ ಮತ್ತು ಆತ್ಮವಿಶ್ವಾಸವು ಕ್ರಮೇಣ ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅಲ್ಲಿಯವರೆಗೆ ಶಾಂತ ಚೇತರಿಕೆಯ ಮೂಲಕ ನಿಮ್ಮ ದುರ್ಬಲ ರೋಗನಿರೋಧಕ ಶಕ್ತಿಯನ್ನು ಘೋಷಿಸುವುದರ ಮೇಲೆ ಮಾತ್ರ ಗಮನ ಹರಿಸಿ. ಹೆಚ್ಚು ಶಿಸ್ತಿನ ಸೌಮ್ಯವಾದ ದೈಹಿಕ ದಿನಚರಿಯನ್ನು ನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಗಮನ ಕೊಡಿ. ಸಣ್ಣ ಪುಟ್ಟ ಎಚ್ಚರಿಕೆಯಿಂದ ಇರುವುದು ಕೂಡ ಉತ್ತಮ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ ಗ್ರಹಣ ಮುಗಿದ ನಂತರ ಕೌಟುಂಬಿಕ ಜೀವನ ಒಂಟಿತನ ಮತ್ತು ಸೌಮ್ಯವಾದ ಬೆಂಬಲದ ಸಂಕೀರ್ಣ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ ಗ್ರಹಗಳು. ಅರ್ಧ ಭಾಗದಿಂದ ಸೂರ್ಯನು ನಿಮ್ಮ 12ನೇ ಮನೆಯಲ್ಲಿ ಅಡಗಿಕೊಂಡಿರುವುದರಿಂದ ನಿಮ್ಮ ಕುಟುಂಬ ಸದಸ್ಯರಿಂದ ನೀವು ದೂರವಿರುವಂತೆ ಬಹುಶಃ ಅನಿಸಬಹುದು, ಅಥವಾ ಮನೆಯ ಜವಾಬ್ದಾರಿಗಳಿಂದ ಸಂಪೂರ್ಣವಾಗಿ ಹಿಂದೆ ಸರಿಯುವ ಬಯಕೆಯಿಂದ ಮುಳುಗಿ ಹೋಗಬಹುದು. ಈ ತಾತ್ಕಾಲಿಕ ಭಾವನಾತ್ಮಕ ಅನುಪಸ್ಥಿತಿಯು ನಿಮ್ಮ ಪ್ರೀತಿ ಪಾತ್ರರನ್ನು ಗೊಂದಲಕ್ಕೀಡು ಮಾಡಬಹುದು. ಇದು ಶಾಂತ ಘರ್ಷಣೆಗೆ ಕಾರಣವಾಗುತ್ತದೆ. ಆದಾಗ್ಯೂ ನಿಮ್ಮ 2ನೇ ಮನೆಯಲ್ಲಿರುವ ನೀಚ ಶುಕ್ರನು ನಿಮ್ಮ ಮಾತನ್ನು ಮೃದುಗೊಳಿಸುತ್ತಾನೆ. ಶಾಶ್ವತವಾದ ನೋವನ್ನು ಉಂಟು ಮಾಡದೆ ಜಾಗಕ್ಕಾಗಿ ನಿಮ್ಮ ಅಗತ್ಯವನ್ನು ವ್ಯಕ್ತಪಡಿಸಲು ನಿಮಗೆ ಅವಕಾಶವನ್ನು ನೀಡುತ್ತಾನೆ. ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ದಯೆಯುಳ್ಳ ಪದಗಳನ್ನು ನಂಬಿಕೊಳ್ಳಿ ಸ್ನೇಹಿತರೆ. ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಸಕ್ರಿಯವಾಗಿ ಸಂಚರಿಸುತ್ತಿದ್ದಂತೆ ನಿಮ್ಮ ಹಿರಿಯ ಸಹೋದರರಿಂದ ಬರುವಂತಹ ಅತ್ಯುತ್ತಮ ಧೈರ್ಯಶಾಲಿ ಬೆಂಬಲವನ್ನು ನೀವು ಕಾಣಲಿದ್ದೀರಿ. ನೀವು ಭಾರವಾದಂತಹ ವ್ಯಕ್ತಿಗತ ಹೊರಗಳೊಂದಿಗೆ ಸ್ನೇಹಿತರೆ ಹೆಣಗಾಡುತ್ತಿದ್ದೀರಿ. ಪ್ರಾಯೋಗಿಕ ಸಲಹೆ ಮತ್ತು ದೈಹಿಕ ಆಯಾಸಕ್ಕಾಗಿ ಸ್ನೇಹಿತರೆ ಅವರನ್ನು ಸಂಪರ್ಕಿಸಿ. ಆದಷ್ಟು ಸೂರ್ಯನ ಹೆಮ್ಮೆಯಿಂದ ನಿಮ್ಮ ಮೊದಲ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಕುಟುಂಬವನ್ನು ಮುನ್ನಡೆಸುವ ನಿಮ್ಮ ಸ್ವಾಭಾವಿಕ ಬಯಕೆಯನ್ನು ಮರಳುತ್ತದೆ. ಇದು ಇಂದಿನ ಒಂಟಿತನವನ್ನು ಕರಗಿಸುತ್ತದೆ. ನಿಮ್ಮ ತಾತ್ಕಾಲಿಕ ಹಿಂದೆ ಸರಿಯುವಿಕೆಯು ನಿಮ್ಮ ಮನೆಯ ದೀರ್ಘಕಾಲೀನ ಭಾವನಾತ್ಮಕ ಭದ್ರತೆಗೆ ಹಾನಿಯಾಗದಂತೆ ನೋಡಿಕೊಳ್ಳುವ ಮೂಲಕ ಸಣ್ಣ ಪ್ರೀತಿಯ ಸನ್ನೆಗಳ ಮೂಲಕ ನಿಮ್ಮ ಸಂಬಂಧಗಳನ್ನು ಪುನರ್ನಿರ್ಮಿಸುವುದರ ಮೇಲೆ ಗಮನ ಹರಿಸಿ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಗ್ರಹಣದ ದಿನ ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಅದಾದ ನಂತರ ಗ್ರಹಣ ಮುಗಿದ ನಂತರ ಈ ಪರಿಹಾರಗಳನ್ನು ಅನುಸರಿಸಿ ಮುಂದಿನ ದಿನಗಳು ಸುಗಮ ಅಂತಲೇ ಹೇಳ್ಬೋದು. ಯಾವುದೇ ಪ್ರಾಬ್ಲಮನ್ನು ನೋಡುವುದಿಲ್ಲ. ಗುರು ತೀವ್ರವಾದ ಒಂಟಿತನ ಮತ್ತು ಖರ್ಚುಗಳನ್ನು ನ್ಯಾವಿಗೇಟ್ ಮಾಡಲು ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ನಿಮ್ಮ ಗುಪ್ತ ಹೊರೆಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಅಗತ್ಯವಾದಂತಹ ಆಳವಾದಂತಹ ಬುದ್ಧಿವಂತಿಕೆಯನ್ನು ಪಡೆಯಲು ಗುರು ಸ್ತೋತ್ರವನ್ನು ಪಠಿಸಿ. ಇನ್ನು ನಿಮ್ಮ ಖಾಲಿಯಾದ ಶಕ್ತಿ ಮತ್ತು ಅಧಿಕಾರವನ್ನು ಕ್ರಮೇಣ ಪುನಃಸ್ಥಾಪಿಸಲು ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ನಿಮ್ಮ ಸ್ವಾಭಾವಿಕ ನಾಯಕತ್ವವನ್ನು ಮರೆಮಾಡುವ ತೀವ್ರವಾದ ಆತ್ಮ ಸಂಯಮವನ್ನು ಜಯಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇನ್ನು ನಡೆಯುತ್ತಿರುವ ಅರ್ಧಷ್ಟಮ ಶನಿ ಅಡಚಣೆಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ, ವಸ್ತ್ರದಾನ, ಹಠಾತ್ ಪಾಲುದಾರಿಕೆ ವಿಳಂಬಗಳು ಹಾಗೂ ದೀರ್ಘಕಾಲದ ಆಯಾಸವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಸಿಂಹರಾಶಿಯವರು ಆದಷ್ಟು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ
ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂಥವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.